ಯಾರೋ ನಮ್ಮ ಫ್ರೆಂಡ್ ಹೋಗಿ ಅಂತ ಇಲ್ಲಿ ಬಂದು ನಾವು ಪ್ರೇಯರ್ ಮಾಡಿದೀವಿ, ಇಲ್ಲಿ ನಿದ್ದೆ ಮಾಡಿ ಒಂದ್ ನೈಟ್ ಹೆಲ್ಪ್ ಮಾಡಿದೀವಿ. ಅವಾಗಿಂದ ನಾವು ಚೆನ್ನಾಗಿದ್ದೀವಿ, ಏನ್ ತೊಂದರೆ ಇಲ್ಲ. ಫ್ರಾಕ್ಚರ್ ಆಗಿದೆ, ಫ್ರಾಕ್ಚರ್ ಪ್ಲಸ್ ನನಗೆ ಮಸಲ್ಸ್ ಒಳಗಡೆ ಆಗ್ಬಿಟ್ಟಿತ್ತು. ನನ್ನ ಹತ್ರ ಇಲ್ಲದೆ ಪ್ರೂಫ್ ಇದೆ, ನಂದು ಎಕ್ಸ್ರೇನು ಇದೆ, ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಒಂದೇ ಒಂದು ಟ್ಯಾಬ್ಲೆಟ್ ಹಾಕಿದೆ ಅಷ್ಟೇ. ಯಾರೋ ಹೇಳಿದ್ರು ಅಂತ ಇಲ್ಲಿ ಬಂದೆ. ಇವತ್ತು ಕೈ ಇಷ್ಟು ವರ್ಕ್ ಆಗೋದಿಲ್ಲ ಅನ್ಕೊಂಡಿದ್ದೆ, ಕೈ ವರ್ಕ್ ಆಗ್ತಾ ಇದೆ. ಮುಂದೆ ಕ್ಯಾನ್ಸರ್ ಪೇಷಂಟ್ 3 ದಿನ ಅಂದ್ರೆ ನಾಗೂರಿಂದ ಬಂದಿದ್ರು, ಅಂದ್ರೆ ಮಹಾರಾಷ್ಟ್ರ ಇಂದ 3 ದಿನದ ಕ್ಯಾನ್ಸರ್ ಗೆಡ್ಡೆ ಹಿಂದಿತ್ತು. ಹೋಗ್ಬೇಕಾದ್ರೆ ಕ್ಯಾನ್ಸರ್ ಏನಿಲ್ಲ, ಖಾಲಿ ಅವ್ರು ಹೋಗ್ಬೇಕು ಅಷ್ಟು ಅಮ್ಮ ಜಾನ್ ಅಬ್ಬಾಜಾನ್ ಹಿಂದೆ ಬಂದವ್ರು ಯಾವತ್ತೂ ಕೆಟ್ಟು ಇಲ್ಲ, ಕೆಡಕ್ ಹೋಗ್ಬಿಡೋದು. ಎಷ್ಟೋ ಸಾಕ್ಷಿ ಇದೆ. ಮುಸ್ಲಿಂ ಅಂತ ಏನೋ ಭೇದ ಭಾವ ನಮಗಿಲ್ಲ. ಅವ್ರು ಎಷ್ಟು ಅನುಕರಣೆ ಮಾಡಿ ಅನುಸರಿಸ್ಕೊಂಡು ಹೋಗ್ತಾರೆ, ಹಂಗೆ ನಾವು ಇರ್ತೀವಿ. ಫೇಲ್ಯೂರ್ ಬಂದಿದ್ದು ಒಳ್ಳೆದಾಗಿಲ್ಲ. ಸ್ಪೈನಲ್ ಕಾರ್ಡ್ ಆಪರೇಷನ್ ಫೇಲ್ಯೂರ್ ಆಗಿ ಬಂದವೆ, ಏನೋ ಕಾಣೋದಿಲ್ಲ. ಇಲ್ಲಿ ದರ್ಗಾ ಇದೆ, ಅಂತ ಅಲ್ಲಿ ನೀರು, ಆ ದರ್ಗಾದಲ್ಲಿ ನೀರು ಬರ್ತದೆ. ಆ ನೀರು ಕಣ್ಣಿಗೆ ಹಾಕಿದ್ರೆ ಅವ್ರಿಗೆ ವಾಸ ಆಗಿದೆ. ಎಷ್ಟು ಜನ ಅದು ಎಕ್ಸಾಂಪಲ್ ಇಲ್ಲ. ಯಾವ್ದನ ಇರ್ಲಿ, ಇಲ್ಲಿ ಬಂದು ಚೆನ್ನಾಗಿ ಆಗ್ಬಿಡ್ತಾರೆ. 2 ದಿವಸ 3 ದಿವಸ ಮರಗಲಿಲ್ಲ, ಬೆಳಗ್ಗೆ ದರ್ಶನ ಬಿಡ್ತಾರೆ. ಸತ್ಯ ಇರೋ ಕಡೆ ಪರ್ಸೆ ನಡೀತದೆ, ಅದಕ್ಕೆ ಇಷ್ಟು ಲಕ್ಷಾಂತರ ಜನ ಇರ್ತಾರೆ. ಆಪರೇಷನ್ ಆಗಿದೆ, ಕೈಲೇ ಇದ್ದವ್ರಿಗೆ ಎಲ್ಲ ಕಾಲ್ ಬಂದಿದೆ. ಈ ಅಮ್ಮಾಜನ್ ದರ್ಗಾಕ್ಕೆ ಯಾರು ಇರ್ಲಿ ವಿಶ್ವಾಸದಿಂದ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. अम्मा जान का मेला आया मोहल्ले में, अम्मा जान का मेला आया मोहल्ले में। लतीफ शाह वली बाबा पाछा भी अम्मा, मखदूम शाह वली बाबा फखरुल्लाह भी अम्मा, मखदूम शाह वली बाबा फखरुल्लाह भी अम्मा। अम्मा के दिन में आया मुरुगमले में, अम्मा के दिन में आया मुरुगमले में, अम्मा जान का मेला 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 आया मुरुगमले में। बाबा जान वजू किए कुंटे का पानी, बाबा जान वजू किए कुंटे का पानी, हसन शाह के दर पर है शफायत का पानी, हसन शाह के दर पे शफायत का पानी, ए शफायत का पानी नहाया मुरुगमले में, शफायत का पानी नहाया मुरुगमले में, अम्मा जान का मेला आया मुरुगमले में। ಎಂತಹ ಮಾರಕ ರೋಗಗಳಿದ್ದರೂ ಇಲ್ಲಿ ದೊರೆಯುತ್ತೆ ಮುಕ್ತಿ. ಐತಿಹಾಸಿಕ ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾ ಕುರಿತು ಭಕ್ತರ ವಿಶೇಷ ನಂಬಿಕೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಎಂಬ ಗ್ರಾಮದಲ್ಲಿರುವ ಈ ಐತಿಹಾಸಿಕ ಸೂಫಿ ದರ್ಗಾ ಬಗ್ಗೆ ಭಕ್ತರ ವಿಶೇಷ ನಂಬಿಕೆ ಇದೆ. ಇಲ್ಲಿ ಬಂದು ಅಮ್ಮ ಜಾನ್ ಬಾಬಾ ಜಾನ್ ದರ್ಗಾದಲ್ಲಿ ಮಲಗಿದರೆ ಎಂತಹ ನೋವು ರೋಗವಿದ್ದರೂ ಕೂಡ ಮುಕ್ತಿ ಸಿಗುತ್ತದೆ ಎನ್ನುತ್ತಾರೆ ಭಕ್ತರು. ಇಲ್ಲಿ ಮಲಗಿದ ಮೇಲೆ ಅಮ್ಮ ಜಾನ್ ಬಾಬಾ ಜಾನ್ ಕನಸಲ್ಲಿ ಬರುತ್ತಾರೆ. ಕನಸಿನಲ್ಲಿ ಚಿಕಿತ್ಸೆ ಆಗುತ್ತದೆ. ಎಚ್ಚರಿಕೆಯಾದರೆ ರೋಗ ನೋವಿಂದ ಮುಕ್ತರಾಗುತ್ತಾರೆ ಎಂದು ಭಕ್ತಾದಿಗಳು ನಮ್ಮ ಜೆಕೆ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸುಮಾರು 600 ವರ್ಷಗಳ ಐತಿಹಾಸಿಕ ಸೂಫಿ ದರ್ಗಾ ಇದಾಗಿದ್ದು, ಇಲ್ಲಿ ನಡೆದ ಅನೇಕ ಪವಾಡಗಳಿಂದ ಭಕ್ತ ಸಾಗರವೇ ಇಲ್ಲಿ ಹರಿದು ಬರುವಂತೆ ಮಾಡಿದೆ. ಪ್ರತಿ ತಿಂಗಳ ಅಮಾವಾಸ್ಯೆಗೆ 15 ರಿಂದ 20 ಸಾವಿರ ಜನ ಭಕ್ತಾದಿಗಳು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಸರ್ವಧರ್ಮದ ಜನ ಇಲ್ಲಿ ಸೇರುತ್ತಾರೆ. ದೊಡ್ಡ ದೊಡ್ಡ ಆಸ್ಪತ್ರೆಯಿಂದ ಆಗದೇ ಇರುವ ಚಿಕಿತ್ಸೆ ಇಲ್ಲಿ ಆಗಿದೆ ಎನ್ನುವ ಬಹಳಷ್ಟು ಉದಾಹರಣೆಗಳು ಇಲ್ಲಿ ನಮಗೆ ದೊರೆತಿವೆ. ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ, ಬೆನ್ನು ಮೂಳೆ ಮುರಿತ, ಫೈನಲ್ ಕಾರ್ಡ್ ಫೇಲ್ ಹಾಗೂ
ಕೈ ಕಾಲು ಮುರಿತಗಳು, ದುಷ್ಟಶಕ್ತಿಗಳ ಪರಿಹಾರ, ಇನ್ನು ಹಲವಾರು ರೀತಿಯ ಸಮಸ್ಯೆಗಳು ಬಗೆಹರಿದಿವೆ ಎಂದು ನಮ್ಮ ಜಿಕೆ ಕನ್ನಡ ನ್ಯೂಸ್ ಜೊತೆಗೆ ಭಕ್ತರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡರು. ನಂಬುವುದು ಬಿಡುವುದು ಇದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಆದರೆ ಈ ಪವಿತ್ರ ಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ಇತಿಹಾಸವನ್ನ ತಿಳಿದು ನಮಗೆ ಅಚ್ಚರಿ ಮೂಡಿಸಿದೆ. ಸುಮಾರು 600 ವರ್ಷ ಹಳೆಯದಾಗಿರುವ ಈ ದರ್ಗಾದಲ್ಲಿ ಪ್ರತಿ ಅಮಾವಾಸ್ಯೆಗೆ 15-20 ಸಾವಿರ ಜನ ದೇಶದ ಮೂಲೆ ಮೂಲೆಗಳಿಂದ ಸೇರುತ್ತಾರೆ ಎನ್ನುವುದು ಇಲ್ಲಿ ನಡೆಯುವ ಪವಾಡಗಳೇ ಭಕ್ತರ ನಂಬಿಕೆಗೆ ಸಾಕ್ಷಿಯಾಗಿದೆ. ನಮ್ಮ ತಂಡ ಈ ಪ್ರಮುಖ ಸ್ಥಾನಕ್ಕೆ ಭೇಟಿ ನೀಡಿ ವರದಿ ಮಾಡಲು ಬೆಂಗಳೂರು ಮೂಲದ ಜಾಫರ್ ಖಾನ್ ಹಾಗೂ ದರ್ಗಾದ ಪ್ರಮುಖರಾದ ತಾಜ್ ಭಾಯ್ ಹಾಗೂ ದರ್ಗಾ ಕಮಿಟಿಯ ತಂಡದ ಸಹಕಾರ ಅತ್ಯಂತ ವಿಶೇಷವಾಗಿತ್ತು. ಸುನಿಲ್ ಎಂ ಜೊತೆಗೆ ನರಸಿಂಹಗೌಡ, ಆರ್ ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಾನು ನನ್ನ ಬಗ್ಗೆ ಹೇಳ್ಬೇಕು, ಇಲ್ಲಿ ನೋಡಿದ್ದು ನಾನು 2 ತಿಂಗಳಿಂದ ನೋಡ್ತಿರೋದು. ನನಗೆ ಇದು ಆಕ್ಸಿಡೆಂಟ್ ಆಗಿತ್ತು ಹಾಸನ ಹತ್ರ. ಸೊ 2 ತಿಂಗಳಾಯ್ತು. ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಪ್ಲಸ್ ನನಗೆ ಮಸಲ್ಸ್ ಒಳಗಡೆ ಆಗ್ಬಿಟ್ಟಿತ್ತು. ನನ್ನ ಹತ್ರ ಇಲ್ಲೂ ಇದೆ, ಪ್ರೂಫ್ ಇದೆ, ನಂದು ಎಕ್ಸ್ರೇನು ಇದೆ, ಆಯಿಂಟ್ಮೆಂಟ್ ಟ್ಯಾಬ್ಲೆಟ್ ಒಂದೇ ಒಂದು ಟ್ಯಾಬ್ಲೆಟ್ ಹಾಕಿದಷ್ಟೇ. ಯಾರೋ ಹೇಳಿದ್ರು ಅಂತ ಇಲ್ಲಿ ಬಂದೆ. ಇವತ್ತು ಕೈ ಇಷ್ಟು ವರ್ಕ್ ಆಗೋದಿಲ್ಲ ಅನ್ಕೊಂಡಿದ್ದೆ, ಕೈ ವರ್ಕ್ ಆಗ್ತಾ ಇದೆ. ಸೊ ಹೊಟ್ಟೆಗೆ ಪ್ರಾಬ್ಲಮ್ ಇತ್ತು, ನಿದ್ರೆ ಪ್ರಾಬ್ಲಮ್ ಇತ್ತು. ಈಗ ಆರಾಮಾಗಿ ನಿದ್ದೆ ಮಾಡ್ತೀನಿ, ಹೊಟ್ಟೆ ಕ್ಲಿಯರ್ ಆಗಿದೆ. ನನ್ನ ಮುಂದೆ ಕ್ಯಾನ್ಸರ್ ಪೇಷಂಟ್ 3 ದಿನ ನಾಗೂರಿಂದ ಬಂದಿದ್ರು, ಅಂದ್ರೆ ಮಹಾರಾಷ್ಟ್ರ ಇಂದ. 3 ದಿನಕ್ಕೆ ಅವ್ರ ಕ್ಯಾನ್ಸರ್ ಗೆಡ್ಡೆ ಹಿಂಗಿತ್ತು. ಹೋಗ್ಬೇಕಾದ್ರೆ ಕ್ಯಾನ್ಸರ್ ಏನಿಲ್ಲ, ಖಾಲಿ ಅವ್ರು ಹೋಗ್ಬೇಕು ಅಷ್ಟು ಅವ್ರ ನಂಬರ್ ಅಮ್ಮ ಜಾನ್ ಅಬಾಜಾನ್ ಹಿಂದೆ ಬಂದವ್ರು ಯಾವತ್ತೂ ಕೆಟ್ಟು ಇಲ್ಲ, ಕೆಡಕ್ ಹೋಗ್ಬಿಡೋದು. ಎಷ್ಟೋ ಸಾಕ್ಷಿ ಇದೆ. ಅದು ಕಿಡ್ನಿ ಇದ್ದು ನೋಡಿದೀನಿ, ಲಿವರ್ದು ನೋಡಿದೀನಿ, 2 months ಅಲ್ಲಿ ಅಷ್ಟು ನೋಡಿದೀನಿ. ಏನಂದ್ರೆ 2 ತಿಂಗಳಿಂದ ನನ್ನ ಮೇಲೆ ದೇವ ಬಂದಿರೋ ತರ ಇತ್ತು. ಒಂಥರ ಭಯ ಇತ್ತು. ಹಂಗೆ ನಾನು ಊಟ ಮಾಡೋದ ಮನೇಲಿ ಕೂತಿ ಇರುವಾಗ ಯಾರೋ ನುಗ್ಗೋ ತರ ಇತ್ತು ನಮ್ಮ ಮೇಲೆ. ಆಮೇಲೆ ತುಂಬಾ ಕಡೆ ಹೋಗಿ ಬರೀ ಎಲ್ಲ ದುಡ್ಡು ಮಾಡಕ್ ಹೇಳ್ತಿದ್ವಿ. ಯಾರು ನಮ್ಮ ಫ್ರೆಂಡ್ ಹೋಗಿ ಅಂತ ಇಲ್ಲಿ ಬಂದು ನಾವು ಪ್ರೇಯರ್ ಮಾಡಿದೀವಿ. ಇಲ್ಲಿ ನಿದ್ದೆ ಮಾಡಿ ಒಂದ್ ನೈಟ್ ಹೆಲ್ಪ್ ಮಾಡಿದೀವಿ. ಅವಾಗಿಂದ ನಾವು ಚೆನ್ನಾಗಿದ್ವಿ, ಏನ್ ತೊಂದರೆ ಇಲ್ಲ. ದೇವ ಎಲ್ಲ ಹೋಯ್ತು, ತುಂಬಾ ಒಳ್ಳೇದಾಗತ್ತೆ ಬಂದು. ಅಂದ್ರೆ ಏನ್ ಬೇರೆ ದುಡ್ಡು ಮಾಡ್ತಾರೆ, ಇಲ್ಲಿ ಯಾರು ಮೋಸ ಮಾಡಲ್ಲ. ಎಲ್ಲಾರು ಊಟ ಸಿಗತ್ತೆ, ಒಳ್ಳೆ ಜಾಗ ಇದೆ. ಈ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ಅವ್ರ ಕಡೆಯಿಂದ ಸ್ವಂತ ದುಡ್ಡು ಮಾಡಿ ದುಡ್ಡು ಹಾಕಿ ಅವರೆಲ್ಲ ಊಟ ವ್ಯವಸ್ಥೆನೂ ಮಾಡ್ತಾರೆ. ನಮ್ದು ಸರ್ದಾರ್ ಬೈ ಅಂತ ಫಸ್ಟ್ ಬ್ಯಾಂಗ್ಳೂರಿಂದ APS 3 ದಿವಸ ಮಧ್ಯಾಹ್ನ ಊಟ, ಸಾಯಂಕಾಲ ಊಟ 3 ದಿವಸ ಕಂಟಿನ್ಯೂ ಆಗ್ತಾ ಇದ್ರು. ಇವಾಗ ಇನ್ನೊಬ್ರು ಆರಿಫ್ ಅಂತ ನಿಮ್ರಾ ಬಿಲ್ಡರ್ಸ್ ಅಂತ ನಿನ್ನೆಯಿಂದ ಅವರು ಕಂಟಿನ್ಯೂ ಊಟ ಹಾಕ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಭಾವನೆ ಇಟ್ಕೊಂಡು ಬಂದು ಇಲ್ಲಿ ಮಾಡ್ತಾ ಇದಾರೆ. ಇಲ್ಲಿ ಬೇಕಾದ ಜನ ಇದ್ದಾರೆ. ಹಾರ್ಟ್ ಆಪರೇಷನ್ ಫೇಲ್ಯೂರ್ ಆಗೋರು ಬಂದಿದ್ದು ಒಳ್ಳೇದಾಗಿದ್ದಾರೆ. ಸ್ಪೈನಲ್ ಕಾರ್ಡ್ ಆಪರೇಷನ್ ಫೇಲ್ಯೂರ್ ಆಗಿದ್ದು ಬಂದಾನೆ, ನನಗೆ ಕಾಣೋದಿಲ್ಲ. ಇಲ್ಲಿ ದರ್ಗಾ ಇದೆ ಅಂತ, ಅಲ್ಲಿ ದರ್ಗಾದಲ್ಲಿ ನೀರು ಬರ್ತದೆ. ಆ ನೀರು ಕಣ್ಣಿಗೆ ಹಾಕಿದ್ರೆ ಅವ್ರಿಗೆ ವಾಸ ಆಗಿದೆ. ಎಷ್ಟೋ ಜನ ಅದು ಎಕ್ಸಾಂಪಲ್ ಇದೆ. ಇಲ್ಲಿ ಬೇಕಾದಷ್ಟು ಅಂತ ಏನಿಲ್ಲ, ನಮ್ಮಿಂದ ಜಾಸ್ತಿ ಭಕ್ತಾದಿ ಹಿಂದೂಗಳು ಇದ್ದಾರೆ. ಅವ್ರು ಬಂದ್ಬಿಟ್ಟು ಬೆಳಿಗ್ಗೆ ಫಸ್ಟ್ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಹೋಗಿ ಅಂಗಡಿಗಳಿಗೆ ಬಹಳ ಎಲ್ಲಾರ್ಗು ಅನುಕೂಲ ಆಗುತ್ತೆ. ಆದ್ರಿಂದ ಈ ಪ್ಲೇಸ್ಗೆ ಸ್ವಲ್ಪ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಟೂರಿಸಂ ಪ್ಲೇಸ್ ಮಾಡಿದ್ದಾರೆ. ಇದಕ್ಕೆಲ್ಲ ಗವರ್ಮೆಂಟ್ ಸ್ವಲ್ಪ ಜ್ಞಾನ ಕಟ್ಟಿ ಇಲ್ಲಿ 10 ಎಕರೆ ಜಮೀನಿದು, ದರ್ಗಾದು 10 ಎಕರೆ ಜಮೀನು, ಇದೆಲ್ಲ ಸ್ವಲ್ಪ ಡೆವಲಪ್ ಮಾಡ್ಬೇಕು. ಬೆಂಗಳೂರಿಂದ ಬಂದಿರೋದು. ನನಗೆ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ನನ್ನ ಮುಂದೆ ನಿಂತಿದ್ದವರೆಲ್ಲ ತುಂಬಾ ಒಳ್ಳೇದಾಗಿದೆ. ಕೈ ಹುಷಾರಿಲ್ಲ ಅಂದವ್ರಿಗೆ ತುಂಬಾ ಒಳ್ಳೇದಾಗಿದೆ. ಮತ್ತೆ 2 ದಿನ ಮುಂದೆ ಇರ್ತಾರತ್ರ ಇಲ್ಲಿ ನೈಟ್. ಮತ್ ನಾವು ಅದೇ ತರ ಇವತ್ತು ಬಂದು ಫಸ್ಟ್ ನೈಟ್ ಇರ್ತೀವಿ ಅಂತ ನಾನು ಅನ್ಕೊಂಡ್ ಬಂದೆ. ಫಸ್ಟ್ ನಮ್ಮ ಹಸ್ಬೆಂಡ್ ಬಂದಿರುವ ತಿಂಗಳು ನಾನು ಬಂದಿರ್ಲಿಲ್ಲ. ಆದ್ರೆ ಅವ್ರು ಹೋದ್ರೆ ಒಳ್ಳೆ ಅಂತ ಹೇಳೋದು ನಂಬಿಕೆ ಇದೆ. ಅದಕ್ಕೋಸ್ಕರ ಬಂದಿದ್ದೀನಿ. ಮತ್ತೆ ಅಮಾವಾಸ್ಯೆಗೆ 3 ದಿನ ಅಮಾವಾಸ್ಯೆ 3 ತಿಂಗಳು ಬರಬೇಕಂತ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಎಲ್ರಿಗೂ ಒಳ್ಳೇದಾಗಿದೆಯಂತೆ. ಅಂದ್ರೆ ಮುರುಗ್ಮಲ್ಲ ಅಂತ ದೇವಸ್ಥಾನ ಅಂದ್ರೆ ಮುಸ್ಲಿಂ ಅವ್ರದೇ ಆಗಿರ್ಬೇಕು, ಅದು ನಂಬಿಕೆ ಇದೆ. ಸರಿ, ಮುಸ್ಲಿಂ ಅಂತ ಏನೋ ಭೇದ ಭಾವ ನಮಗಿಲ್ಲ. ಅವ್ರೆಷ್ಟು ಅನುಕರಣೆ ಮಾಡಿ ಅನುಸರಿಸ್ಕೊಂಡು ಹೋಗ್ತಾರೆ, ಹಂಗೆ ನಾವು ಇರ್ತೀವಿ. ಅದೇ ನಮ್ಗೆ ನಂಬಿಕೆ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಸರ್ ಇಲ್ಲಿ ಮುರಗ್ಮಲ್ಲ ಅಂತ ದರ್ಗಾ ತುಂಬಾ ಜನ ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಜನ ಯಾವ್ದನ ರೋಗ ಇರ್ಲಿ, ಯಾವ್ದನ ಇರ್ಲಿ, ಇಲ್ಲಿ ಬಂದು ಚೆನ್ನಾಗಿ ಆಗ್ಬಿಡ್ತಾರೆ. 2 ದಿವಸ 3 ದಿವಸ ಮರಗ್ಲಿವೆ.
ಬೆಳಗ್ಗೆ ತಕ್ಷಣ ಬರ್ತಾರೆ ಡಾಕ್ಟರ್ ಏನ್ ಆಗೋದಿಲ್ಲ ಆಗಲ್ಲ. ಇಲ್ಲಿ ಏನೇನ ಇರ್ಲಿ ಕಾಯಿಲೆಗಳು ಇಲ್ಲಿ ಶಿಫಾ ಆಗುತ್ತೆ. ಇಲ್ಲಿ ಆಪರೇಷನ್ ಎಲ್ಲ ಹಾರ್ಟ್ ಆಪರೇಷನ್ ಡಾಕ್ಟರ್ ಮಾಡೋದ್ರಿಂದ ಎಲ್ಲ ಟೈಮ್ ಆಗಿದ್ದಾರೆ. ಆಪರೇಷನ್ ಹಂಗೆ ಆಗುತ್ತೆ, ವಾಸಿ ಆಗುತ್ತೆ. ಇಲ್ಲಿ ಬೆನ್ನು ಆಗುತ್ತೆ, ಕಾಲು ಮುರಿದಾಗ ಬರ್ತಾರೆ, ಕಣ್ಣು ಆಪರೇಷನ್ ಆಗತ್ತೆ ಎಲ್ಲ. ನೀವು ನಿಧಾನಗೊಟ್ಟು 20,000 ಜನ ಸೇರ್ತಾರೆ. ಮುಸ್ಲಿಂ ವೇದವಾಗಿ ಯಾವುದೇ ಕಾಶ್ಮೀರದಿಂದ ಬರ್ತಾರೆ ಇಲ್ಲಿ, ಇಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು, ಬಾಂಬೆಯಿಂದ ಎಲ್ಲ ಇಲ್ಲಿ ನಮ್ಮ ಇದ್ದಾರೆ. ಇವರೆಲ್ಲ ಆಶೀರ್ವಾದ ಮಾಡಿ ಇದು ಎಷ್ಟು ವರ್ಷಗಳಿಂದ 1600 ವರ್ಷದಿಂದ ಇದು ದರ್ಗಾ ಇದು. ಅವಾಗಿಂದ ಇದು ಎಲ್ಲರೂ ಜನ ಬರ್ತಾ ಇದ್ರು, ಸಂಖ್ಯೆ ಜಾಸ್ತಿ ಆಗಿದೆ. ಇಲ್ಲಿ ಏನಾಗ್ಲಿಲ್ಲ ಅಂದ್ರೆ ಇಲ್ಲಿ ಆಗುತ್ತೆ. ಏನಾದ್ರು ಇದಕ್ಕೆ ಟ್ರಸ್ಟ್ಗೆ ಸಂಬಂಧಪಟ್ಟಿದ್ರೆ ಇಲ್ಲ ಒತ್ತುಕೋಡ್ಗೆ ಏನಾದ್ರು ನೋಡಾಗಿದೆ. ವ್ಯವಸ್ಥಿತವಾದ ಟ್ರಸ್ಟ್ ಎಲ್ಲ ಇದೆಯಾ? ವ್ಯವಸ್ಥೆಗಳೆಲ್ಲ ಸರಿ ಇದೆ. ಸರಿಯಾಗಿದೆ, ಸರಿಯಾಗಿದೆ. ನೀವು ನೋಡ್ಬೋದು ಇಲ್ಲಿ ಎಲ್ಲ ಜನಗಳಿಗೆ ಇದ್ದಾರೆ, ಎಲ್ಲ ವ್ಯವಸ್ಥೆ ಇದೆ. ಆಮೇಲೆ ಈಗ ನೀವು ಹೇಳಿದ್ರಿ ಏನು ಕಣ್ಣು ಆಪರೇಷನ್, ಫೈನಲ್ ಕಾರ್ಡು ಫೇಲ್ ಆಗಿರೋದು, ಮತ್ತೆ ಹಾರ್ಟ್ ಆಪರೇಷನ್, ಈ ರೀತಿ ಎಲ್ಲ ಈ ಜಾಗದಲ್ಲಿ ಬಂದಾಗ ಹೋದಾಗ ಪವಾಡ ಸದೃಶ ರೀತಿಯಲ್ಲಿ ಅವ್ರಿಗೆ ಏನು ಹಾಸ್ಪಿಟಲ್ ಅಲ್ಲಿ ಹುಷಾರಾಗುತ್ತೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇಲ್ಲಿಂದ ಹುಷಾರಾಗಿ ಹೋಗಿದ್ದಾರೆ ಅಂತ ನೀವು ಹೇಳಿದ್ರಿ. ಆ ತರದವ್ರು ಯಾರಾದ್ರೂ ಇಲ್ಲಿ ಸಿಗ್ಬೋದಾ? ಜನ ಎಲ್ಲ ಸಮುದ್ರ ಇದೆ, ನೋಡ್ಬೋದು. ಇಷ್ಟು ಜನ ಮಲಗಿದ್ದಾರೆ, ಓಡಾಡಕ್ಕೆ ಜನ ಇದ್ದಾರೆ, ನೋಡ್ಬೋದು. ನೀವೇ ನೋಡ್ಬೋದು. ಅಮ್ಮಾಜಾನ್ ಬಾಯಿ ದರ್ಬಾರಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಜನಗೆ, ಪ್ರತಿಯೊಂದು ಜಾತಿಯವರಿಗೆ ವಾಸಿ ಆಗುತ್ತದೆ. ದೆವ್ವ ಭೂತ ಯಾವುದೇ ಆಪರೇಷನ್ ಆಗ್ಲಿ, ತಲೆನೋವಾಗ್ಲಿ, ಬೆನ್ನೋವು ಯಾವುದೇ ನೋವುಗಳಾಗ್ಲಿ ಇಲ್ಲಿ ಬಂದು ಅವರು ನೆನೆಸ್ಕೊಂಡು ಬದುಕೊಂಡ್ರೆ 15 ದಿವಸ, 20 ದಿವಸ, 5 ದಿವಸ, 3 ದಿವಸ, 2 ದಿವಸ, 1 ಗಂಟೆಯಲ್ಲೂ ರೆಡಿ ಆಗೋ ಪರಿಸ್ಥಿತಿ ಇದೆ. ಇಲ್ಲಿ ಬೇಕಾದಷ್ಟು ಜನಗಳಿಗೆ ಕೆಲಸ ಆಗ್ತದೆ, ಒಳ್ಳೇದಾಗ್ತದೆ. ಬಡವರಿಗೆ ಊಟ, ತಿಂಡಿ, ಬಟ್ಟೆ ಏನ್ ಬೇಕಲ್ಲ ಸಿಗ್ತಾ ಇದೆ. ಮಲ್ಕೊಂಡ್ ಜಾಗ ಇದೆ. ಪ್ರತಿಯೊಂದು ನಾವು ಹೇಳ್ಕೊಡುದು ಬಾಯಿಂದ ಅಷ್ಟು ಚೆನ್ನಾಗಿ ಅನುಕೂಲ ಇದೆ. ಇಲ್ಲಿ ಯಾವ ಮಾರ್ಗು ತೊಂದರೆ ಇಲ್ಲ. ಎಲ್ಲ ಸೆಕ್ಯೂರಿಟಿ ಇದೆ, ಪೊಲೀಸ್ನವರು, ಇವರು ಎಲ್ಲ ಕಂಡೀಷನ್ ಇದೆ. ಯಾರಿಗೂ ಏನ್ ನೋವಿದೆ, ತೊಂದರೆ ಇದೆ, ಬಂದು ಇಲ್ಲಿ ಅಸಂಖ್ಯಾತವಾಗಿ ನಮಸ್ಕಾರ ಮಾಡಿ ಮಲ್ಕೊಂಡ್ರೆ ನೈಟ್ ನಲ್ಲಿ ಒಳ್ಳೇದಾಗುತ್ತೆ. ನಾವು ಅವ್ರಿಗೆ ಮಾತಾಡ್ತೀವಿ. ನಮ್ಗೂ ಇನ್ನೊಂದು ಊಟ ಇರ್ಲಿಲ್ಲ, ನಮ್ಗೆ ಒಂದು ದಿವಸದ ಒಂದು ರೊಟ್ಟಿ ಸಿಗ್ತಾ ಇರ್ಲಿಲ್ಲ. ಇಲ್ಲಿ ಬಂದು ಆನಂದವಾಗಿ ನಾವು ಊಟ ಮಾಡಿ ಮಲ್ಕೊಂಡು ಎಲ್ಲ ಜನಗಳಿಗೆ ಬುದ್ಧಿ ಹೇಳಿ, ದಾರಿ ತೋರಿಸಿ, ಒಳ್ಳೆತನ ಏನ್ ಮಾಡ್ಬೇಕು, ಯಾವಾಗ ಏನ್ ಮಾಡ್ಬೇಕು, ದೇವ್ರ ಹತ್ರ ಏನ್ ಮಾತಾಡ್ಬೇಕು, ಅಮ್ಮಾಜನ್ ದರ್ಬಾರ್ಗೆ ಏನ್ ಮಾತಾಡ್ಬೇಕು, ಒಳ್ಳೆತನ ಎಲ್ಲ ತೋರಿಸ್ತಾ ಇದೀವಿ. ಅನುಕೂಲವಾಗಿ ಎಲ್ಲ ಕೇಳಿ ನೋಡಿ ನಮ್ಗೆ ಸಂತೋಷ ಆಗುತ್ತೆ. ನಾವ್ ಇಲ್ಲಿ ಬಂದ್ರೆ ಮಲ್ಗೋದೇ ಇಲ್ಲ, ಬೇರೆ ಜನಗಳಿಗೆ ಮಾತಾಡೋದೇ ನಮ್ ಕೆಲಸ. ಯಾರಿಗೆ ನಮಸ್ಕಾರ. ಯಾರು ತೊಂದರೆ ಇದೆ ಬಂದು ಇಲ್ಲಿ ನೋಡಿ ಮಾತಾಡಿ. ನಾವು ಇರ್ತೀವಿ ಅಮಾವಾಸ್ಯೆ ಟೈಮ್ ನಲ್ಲಿ, ನಮ್ಗೇನ್ ಬೇಕಾದ್ರೆ ಕೇಳಿ, ನಾವೇನ್ ಹೇಳ್ಬೇಕು ನಿಮ್ಗೆ ಹೇಳ್ತೀವಿ. ಈ ತರ ಇಲ್ಲಿ ಇದೆ. ನಮ್ಮ ತಮ್ಮ ಅವ್ರಿಗೆ ರಾಜು ಅಂತ, ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಸರಿ ಹೋಗ್ಲಿಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು 1-3 ದಿನ ದೇವರ ಹತ್ರ ಬಿಟ್ಟರು. ಅವಾಗ ಆಟೋಮೆಟಿಕ್ ಆಗಿ ಸರಿ ಅದೊಂದು ಅದೊಂದು ಸತ್ಯ ಇದೆ ಅಂತ. ಒಂದು ಸತ್ಯ ಇರೋ ಕಡೆ ಪರ್ಸೆ ನಡೀತದೆ. ಅದಕ್ಕೆ ಇಷ್ಟು ಲಕ್ಷಾಂತರ ಜನ ಯಾರು ಜಾತಿ ಭವನ ಇಲ್ಲ ಇಲ್ಲಿ. ಎಲ್ಲರೂ ಬರ್ತಾರೆ, ದರ್ಶನ ಮಾಡ್ತಾರೆ. ಇಲ್ಲಿ ಎಷ್ಟು ಸಾವಿರಾರು ಆಪರೇಷನ್ ಆಗಿದೆ. ಕಾಯಿಲೆ ಇದ್ದವ್ರಿಗೆ ಎಲ್ಲ ಕಾಲ್ ಬಂದಿದೆ. ಈ ಅಮ್ಮಾಜನ್ ದರ್ಗಾಕ್ಕೆ ಯಾರು ಇರ್ಲಿ ವಿಶ್ವಾಸದಿಂದ ಬಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಇವಾಗಂತ ಕೆಟ್ಟಾಗಿಲ್ಲ. ಕೆಲವು ಜನ ಅವರು ಪ್ರಾಬ್ಲಮ್ಗಳು, ಕಾಯಿಲೆ ಪ್ರಾಬ್ಲಮ್ ಇರುತ್ತೆ, ಅವ್ರ ಬಿಸ್ನೆಸ್ ಪ್ರಾಬ್ಲಮ್ ಇರುತ್ತೆ. ಏನೋ ಇರ್ಲಿ, ಇಲ್ಲಿ ಬಂದು ಅಮಾಸೆ ಹೋದ್ರೆ ಅವ್ರಿಗೆ ವಾಸಿ ಆಗ್ತಾ ಇದೆ. ನಾವು 20 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಕರ್ನಾಟಕ ಮಿನಿಸ್ಟ್ರು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ಅವರು ತುಂಬಾ ಹೆಲ್ಪ್ ಮಾಡ್ತಾವ್ರೆ. ಇನ್ ಮಿಕ್ಕಿದ ಕೆಲಸ ಮಾಡ್ಕೊಡ್ತೀವಿ ಅಂತ ನಂಬಿಕೆ ಕೊಟ್ಟಿದ್ದಾರೆ ಜನಗಳಿಗೆ. ಇಲ್ಲಿ ಮಳೆ ಬಂದ್ರೆ ಬಹಳ ತೊಂದರೆ ಇರುತ್ತೆ ಜನಗಳಿಗೆ. ನೋಡಿ 20-30 ಸಾವಿರ ಜನ ಬರ್ತಾರೆ. ಕೋಟಿ ಅಂತೂ ಮನುಷ್ಯನೂ ಬಂದ್ ಬದುಕೋತಾರೆ. ಬಡವರು ಬರ್ತಾರೆ, ಎಲ್ಲಾ ಕಡೆಯವ್ರು ಬರ್ತಾರೆ, ಬಂದಿರ್ತಾರೆ. ಅವ್ರಿಗೆ ಅನುಕೂಲ ಮಾಡಿಸ್ಕೊಳ್ತಾರೆ. ಹೇಳಿದಾರಲ್ಲ, ಇನ್ ಯಾರೋ ಬಂದು ಇವಾಗ ಗಂಟ ಖಾಲಿ ಅಂತ ಹೋಗಿಲ್ಲ. दर्शन ಏನೋ तಗೊಂಡೆ अच्छे अच्छे गरीबों को भी कलीजा से लगा लेते हैं
और हमारे अम्मा जान बाबा जान से बड़े हैदराबाद से हंदे हंदे बड़े बड़े दूर दूर से गुलबर्गा से हंदे वहाँ से आपको हमारे अम्मा जान बाबा जान की चौकट को आती पूरे से शिफा हो। ಸಾಕಾಗತ್ತೆ ನಮಗೆ ಕಣಿಸ್ಕೊಂಡ್ರೆ ಮಾತೆ ದಿವಸ ಬಂದ್ರೆ ಬೆಳಗ್ಗೆ ಎದ್ದ ಸಲ ಸಾಯಂಕಾಲ ನಾರ್ಮಲ್ ಇರುತ್ತೆ, ಏನು ತೊಂದರೆ ಇರಲ್ಲ. ಆಮೇಲೆ ಇವತ್ತು ತಿಂಗಳು ನಮ್ಗೆ ಬಂದಿಲ್ಲ ಅಂದ್ರೆ ಈಗ ಸ್ವಲ್ಪ ಇಲ್ಲಿ ಬಂದ್ರೆ ಆಶ್ಚರ್ಯ ಆಗತ್ತೆ. ಆಮೇಲೆ ಇದಕ್ಕೆ ನಮ್ಗೆ ಕಷ್ಟ ಇರಲ್ಲ, ಏನ್ ಪ್ರಾಬ್ಲಮ್ ಇರಲ್ಲ. ಹೇಳ್ತಾರ ನಮ್ಗೆ ಆಕ್ಟ್ ಆಗಿದ್ದು ಬೆಳಗ್ಗೆ ಇದ್ದೆ ಅವ್ರು ಕೇಳ್ರ ಇಲ್ಲ ಟೆನ್ಷನಲ್ಲಿ ಬಂದು ಆಪರೇಷನ್ ಮಾಡಿ ಹೋಗಿದಾರ ಅಂತ ಹೇಳ್ತಾರ. ಆಮೇಲೆ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡ್ರ, ಇಲ್ಲಪ್ಪ ನಿಮ್ಗೆ ಚೆನ್ನಾಗಿದಾರ ಅಂತ ಅವ್ರು ಹೇಳ್ತಾರ. ಆಮೇಲೆ ತಿರ್ಗಾ ಬೇರೆಯವ್ರಿಗೆ ನಾನು ನೋಡಿದೆ, ಹೊಟ್ಟೆ ಎಲ್ಲ ದಪ್ಪ ಆಗ್ಬಿಟ್ಟಿತ್ತು. ನಮ್ಮ ಕಣ್ಣಲ್ಲಿ ನಾನು ನೋಡಿರೋದು ಏನು ಅಂದ್ರ ನಮ್ಗೆ ದಪ್ಪ ಆಗ್ಬಿಟ್ಟಿದೆ ಹಿಂಗೆ ಹಿಂಗೆ ಅಂತ ಹೇಳಿದ್ರು. ಒಂದು 15 ದಿವಸ ಇದ್ದು ಅವರು 15 ದಿವಸ ಆದ್ಮೇಲೆ ಸ್ವಲ್ಪ 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 ಅಂತ ನಾರ್ಮಲ್ ಆಗಿ ನಮ್ಗೆ ಸಿಕ್ಕಿ ಮಾತಾಡಿ ಹೋಗಿದ್ದಾರೆ. ಅಂದ್ರೆ ಏನಿಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಅದನ್ನು ಕೂಡ ಸುಮಾರು ಜನಗಳು ಹೇಳಿದ್ದಾರೆ. ನಮ್ಮ JK ಕನ್ನಡ ನ್ಯೂಸ್ ವತಿಯಿಂದ ನಾವು ಏನು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಮತ್ತು ಉಸ್ತುವಾರಿ ಮಂತ್ರಿಗಳು ಏನಿಲ್ಲಿದ್ದಾರೆ ಸುಧಾಕರ್ ರವರು, MC ಸುಧಾಕರ್ ರವರು, ಚಿಂತಾಮಣಿ ತಾಲೂಕಿನ ಶಾಸಕರಿದ್ದಾರೆ, ಸ್ಥಳೀಯ ಶಾಸಕರಿದ್ದಾರೆ, ಅವರು ಇಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರದ ವತಿಯಿಂದ ಮಾಡಿಸ್ಕೊಡ್ಲಿ ಅಂತ ಹೇಳಿ ನಾನು ನಮ್ಮ JK ಕನ್ನಡ ವಾಹಿನಿ ವತಿಯಿಂದನೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮುಂದುವರೆದು ಎಲ್ಲರಿಗೂ ಕೂಡ ನಿಜವಾಗ್ಲೂ ಇವತ್ತು ನನಗೆ ತುಂಬ ಸಂತೋಷ ಆಯಿತು. ಯಾವುದೇ ರೀತಿಯ ಜಾತಿ ಧರ್ಮ ಅನ್ನೋದು ಏನೂ ಕೂಡ ಇಲ್ಲ. ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಒಳಗಡೆ ಏನು ಮುಖ್ಯ ದ್ವಾರ ಇದೆ, ಇಲ್ಲಿಂದ ಒಳಗಡೆ ಕಾಲಿಟ್ಟರೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ನಿಜವಾಗ್ಲೂ ಭಾವೈಕ್ಯತೆಯ ಬಗ್ಗೆ ಯಾರಾದರೂ ತಿಳ್ಕೋಬೇಕು ಅನ್ನೋದೇ ಆದರೆ ಇಲ್ಲಿಗೆ ಬಂದು ನೀವು ಅಮಾವಾಸ್ಯೆ ದಿವಸ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಅದು ಬೇಡ, ಭಾವೈಕ್ಯತೆ ಬಗ್ಗೆ ಏನಾದರೂ ತಿಳ್ಕೋಬೇಕು ನಿಮಗೆ ಅಂತ ಅನಿಸಿದ್ರೆ, ಉತ್ಸಾಹ ಇದ್ದರೆ, ಏನು ಸುಮಾರು ಒಂದು 20-25 ಸಾವಿರ ಜನಸಂಖ್ಯೆ ಇದೆ ಇಲ್ಲಿ. ಅವರ ಮಧ್ಯದಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಅನ್ಯೋನ್ಯತೆಯಿಂದ ಇದ್ದಾರೆ ಅಂತ ಅಂದರೆ, ಯಾರೂ ಕೂಡ ನಿನ್ನ ಧರ್ಮ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಜಾತಿ ಯಾವುದು, ನಿನ್ನ ಜಾತಿ ಯಾವುದು ಅಂತ ಯಾರೂ ಮನಗಿಲ್ಲ. ಎಲ್ರಿಗೂ ಕೂಡ ಅವರವರ ಸಮಸ್ಯೆಗಳು ಒಳಿತಲಾಗಬೇಕು ಅನ್ನೋ ಉದ್ದೇಶದಿಂದ ಅಮ್ಮಾಜಾನ್ ಬಾವಾಜಾನ್ರವರ ಧ್ಯಾನವನ್ನು ಮಾಡ್ತಾ ಮಲಗಿದ್ದಾರೆ. ಅವರೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು JK ಕನ್ನಡ ನ್ಯೂಸ್ ವಾಹಿನಿ ವತಿಯಿಂದ ಶುಭ ಹಾರೈಸ್ತಾ ಇದ್ದೀನಿ. ರಾಜ್ಯದ ಜನತೆಗೆ ನಾನು ಇನ್ನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಇಂತಹ ಐತಿಹಾಸಿಕ ಸ್ಥಳಗಳಿಗೆ, ಇಂತಹ ಪವಾಡ ಸ್ಥಳಗಳಿಗೆ ನೀವು ಭೇಟಿಯನ್ನು ನೀಡಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಖಂಡಿತವಾಗಿ ಇಲ್ಲಿ ಈ ಸ್ಥಳದಲ್ಲಿ ಪರಿಹರಿಸಿಕೊಳ್ಬೋದು ಅಂತ ನಾನು JK ಕನ್ನಡ ನ್ಯೂಸ್ ವಾಹಿನಿ ವತಿಯಿಂದ ನಾನು ಎಲ್ರಿಗೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVS ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483